ಹಾಯ್ ಗೈಸ್. ಸೊ ಬನ್ನಿ ಈಗ ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ಪಾಲಕ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಮಗೆ ಬೇಸಿಕ್ ಫಸ್ಟ್ಗೆ ನೀವು ಕೇಳ್ತಾ ಇರೋ ಹಾಗೇನೆ ಇದು ಪನ್ನೀರ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಸೊ ಫಸ್ಟ್ ನಮ್ಗೆ ಏನು ಬೇಕಾಗುತ್ತೆ, ಪನ್ನೀರು. ಸೊ ಪನ್ನೀರನ್ನು ನಾವು ಫಸ್ಟಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಹೇಗೆ ಫ್ರೈ ಮಾಡೋದು ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಎಣ್ಣೆ ಬಿಸಿ ಮಾಡ್ಕೊಂಡಿದೀವಾ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೇನೆ ಒಂದು ಸ್ವಲ್ಪ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಪನ್ನೀರನ್ನ ನಾನಿಲ್ಲಿ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಉಪ್ಪು ಖಾರ ಎಲ್ಲದಕ್ಕೂ ಹಿಡಿಯೋ ತರ ಫ್ರೈ ಮಾಡ್ಕೋಬೇಕು ಗೈಸ್. ಓಕೆ, ಇದೀಗ ಫ್ರೈ ಆಗೋಷ್ಟೊತ್ತಿಗೆ ನಾನು ಮೀನ್ ವೈಲ್ ಪಾಲಕ್ ಸೊಪ್ಪು, ಈರುಳ್ಳಿ ಅದೆಲ್ಲವನ್ನ ಕಟ್ ಮಾಡ್ಕೊತೀನಿ. ಆ್ಯಂಡ್ ಇದಕ್ಕೆ ಯಾವುದೇ ಥರದ ಸಾಸ್ಗಳ ಅಗತ್ಯ ಇಲ್ಲ. ನಿಮಗೆ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ಆಗಿ ಈಸಿಯಾಗಿ, ಎಕ್ಸ್ಪೆಷಲಿ ಈ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಆಮೇಲೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ನೀಟಾಗಿ ಆ ಬಾಕ್ಸ್ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಮಕ್ಕಳಿಗೆ ಸೊಪ್ಪು ತಿನ್ಸೋದು ಒಂಥರ ದೊಡ್ಡ ಟಾಸ್ಕು ಅಮ್ಮಂದ್ರಿಗೆ. ಸೊ ಅದನ್ನು ಅಷ್ಟೇ ಇದರಿಂದ ದೂರ ಆಗುತ್ತೆ. ಬಿಕಾಸ್ ನಾನು ಇದಕ್ಕೆ ಪಾಲಕ್ ಹಾಕಿದ್ದೀನಿ ಅಂತ ನಾನು ಹೇಳೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ, ಎಕ್ಸ್ಪೆಷಲಿ ಮಕ್ಕಳಿಗೆ. ಸೊ ಬನ್ನಿ, ಹಾಗಿದ್ರೆ ಇವತ್ತು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಶೂಟ್ ಮಾಡ್ತಾ ಇದ್ದೀನಿ. ಹೋಪ್ ಮಕ್ಕಳಿಗೆ ಎಕ್ಸ್ಪೆಷಲಿ ತಾಯಂದ್ರಿಗೆ ಇದು ಹೆಲ್ಪ್ಫುಲ್ ಆಗಬಹುದು ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಸಿಂಪಲ್ ರೆಸಿಪಿ ಬೇಕು ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಬೇಡಿ. ಓಕೆನಾ? ಸೊ ಈಗ ಪನ್ನೀರನ್ನು ನಾನು ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಜಾಸ್ತಿ ಅಲ್ಲ, ಮೀಡಿಯಮ್ ಆಗಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆನಾ? ಸೊ ಈಗ ಪನ್ನೀರ್ ನೀಟಾಗಿ ಫ್ರೈ ಆಗಿದೆ. ಇದನ್ನ ಸೈಡಿಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಬಿಡೋಣ. ಆಕ್ಚುಲಿ ಅರ್ಧ ಪನ್ನೀರನ್ನ ಹಾಕಿರೋದು. ಸೊ ನಿಮ್ಗೆ ಬೇಕಂದ್ರೆ ಫುಲ್ಲು ಸಹ ಹಾಕೊಳ್ಳಿ. ಸೊ ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಮಸ್ಟ್ ಅಂಡ್ ಟ್ರೈ ಅಂದ್ರೆ ತಪ್ಪಾಗಲ್ಲ ಗೈಸ್, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಆ್ಯಂಡ್ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಬೆಳ್ಳುಳ್ಳಿ, ಅದು ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆ ಬೆಳ್ಳುಳ್ಳಿ ಸ್ಮೆಲ್ ಘಮ ಬರಬೇಕು ಗೈಸ್. ನೆಕ್ಸ್ಟು ನಾನಿಲ್ಲಿ ಹಾಕ್ತಾ ಇರೋದು ಜಜ್ಜಿರೋ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ. ನಿಮಗೆ ಕಾಣಿಸ್ತಾ ಇದೆಯಾ? ಜಜ್ಜಿದ್ದೀನಿ, ಮಿಕ್ಸಿಗೆ ಹಾಕಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಥರ ಒಂದು ಬಟ್ಲಿಗೆ ಹಾಕಿ ಜಜ್ಜಿದ್ದೀನಿ. ಗಮ್ ಅಂತ ಇರುತ್ತೆ ಗೈಸ್. ಓಕೆನಾ? ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಸ್ವಲ್ಪ ಕಡಿಮೆನೇ ಇರಲಿ. ಸೊ ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ. ಸೊ ಇದನ್ನು ಈಗ ನೀಟಾಗಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ. ಸೊ ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಈ ರೆಸಿಪಿಗೆ ಅಂದ್ರೆ
ಅದು ಪಾಲಕ್ ಸೊಪ್ಪನ್ನು ಒಂದು ಕಟ್ಟನ್ನು ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಇದ್ರ ರೆಸಿಪಿ ಅಂದರೆ ಇದ್ರದ್ದು ವಿಡಿಯೋ ಹಾಕಿದಾಗ ಅಕ್ಕ ಎಷ್ಟು ಸಕ್ಕದಾಗಿ ಎಮ್ಮಿ ಆಗಿದೆ, ಪ್ಲೀಸ್ ನಮಗೂ ಶೇರ್ ಮಾಡಿ ಇದ್ರ ರೆಸಿಪಿ ಅಂತ. ಸೊ ಕೇಳಿದ್ದಕ್ಕೇನೆ ನಾನು ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈಗ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿಗೆ ಉಪ್ಪಿಡಿಸ್ಬೇಕಲ್ವ, ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಸ್ವಲ್ಪ ಆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಇನ್ನೊಂದ್ಸಾರಿ ಕಲ್ಸ್ಕೊಬಿಡೋಣ. ಕಲಸಿ ಸೊಪ್ಪು ಬೇಯಕ್ಕೆ ಬಿಡೋಣ. ಇದೊಂದು 3 to 4 minutes ಬಾಯ್ಲ್ಡ್ ಆಗಲಿ. ಸೊ ಇವಾಗ ನಾನು ಆಲ್ರೆಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ, ನೋಡ್ಬೋದು ನೀವು. ಗ್ಯಾಸ್ ಆಫ್ ಮಾಡಿ ಇವಾಗ ಪಾಲಕ್ಕು ಮತ್ತು ಎಲ್ಲ ನೀಟಾಗಿ ಬೆಂದಿದೆ. ಸೊ ಇವಾಗ ನಾವು ಫ್ರೈ ಮಾಡಿಟ್ಟಿರೋ ಪನ್ನೀರು ಹಾಗೆಯೇ ನಿಂಬೆಹಣ್ಣಿನ ರಸ, ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಫ್ಲೇವರೇ ಸಕ್ಕತ್ತಾಗಿರುತ್ತೆ ಗೈಸ್, ಮಿಸ್ ಮಾಡಬೇಡಿ. ಈಗ ಇದಿಷ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಳ್ಳಿ. ನಾನು ಪೆಪ್ಪರ್ ಹಾಕ್ತಾ ಇಲ್ಲ, ಬರೀ ಖಾರದ ಪುಡಿ ಎಲ್ಲ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ಲ, ಸೊ ಅದೇ ಸಾಕಾಗುತ್ತೆ. ಇವಾಗ ಆರಿಸಿ ಬಿಸಿ ಅನ್ನನ ಸ್ವಲ್ಪ ಆರಿಸಿ ಫ್ರೈಡ್ ರೈಸ್ ನೀಟಾಗಿ ಈಗ ಇದನ್ನ ಈಗ ಇದನ್ನ ನೀಟಾಗಿ ಕಲ್ಸ್ಕೊಂಡ್ರೆ ನಮ್ಮ ಪಾಲಕ್ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೊ ಇದು ನೀಟಾಗಿ ಕಲ್ಸ್ಕೊಳ್ಳೋಣ. ಪೆಪ್ಪರ್ ಬೇಕು ಅಂದರೆ ಸ್ವಲ್ಪ ಟಿವಿ ಮ್ಯೂಟ್ ಇಕ್ಕಮ್ಮ ನಿಮಿಷ, ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಳ್ಳಿ. ಪೆಪ್ಪರ್ ಹಾಕಿದ್ರೆ ಮತ್ತೊಂಚೂರು ಖಾರ ಆಗಬಹುದು, ಬಟ್ ಸ್ಟಿಲ್ ನಾವು ಪೆಪ್ಪರ್ ಹಾಕ್ಕೊಂಡಾಗ ಚೆನ್ನಾಗಿ ಅನ್ಸುತ್ತೆ ಫ್ಲೇವರ್. ಸ್ವಲ್ಪ ನಾನು ಹಾಕ್ತೀನಿ. ಆಮೇಲೆ ಅಕ್ಕ ನೀವು ಹಾಕಿಲ್ಲ ನಮಗೆ ಮಾತ್ರ ಹೇಳ್ತೀರ ಅನ್ಬೇಡಿ, ನೋಡಿ ಒಂಚೂರು ಅಷ್ಟೇ. ಈಗ ಇದನ್ನ ನೀಟಾಗಿ ಕಲ್ಸ್ಕೋಬೇಕು. ಸೊ ಫೈನಲಿ ನಮ್ಮ ಪಾಲಕ್ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯಿತು. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಟೇಸ್ಟ್ ಮಾಡಿಸಿ, ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾವು ಪಾಲಕ್ ಹಾಕಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ. ಸೊ ಡೆಫಿನೆಟ್ಲಿ ನೀವು ಇದನ್ನ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಆ್ಯಕ್ಚುಲಿ ನಿನ್ನೆ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಪಾರ್ಲರ್ಗೆ ಹೋಗಿದ್ದೆ. ಪಾರ್ಲರ್ ಅಂದರೆ ನಾನು ಯೂಶ್ವಲಿ ಹೋಗೋ ಅಕ್ಕ ಹತ್ರನೇ ಹೋಗಿದ್ದೆ. ಸೊ ಅಲ್ಲಿ ನನಗೆ ಸ್ಯಾರಿ ಪ್ಲೇಟಿಂಗ್ ಬೇಕಾಗಿತ್ತು, ಆಮೇಲೆ ಹೇರ್ಸ್ ಸ್ಟೈಲ್ ಮಾಡೋಕ್ಕೆ ಅಂತ ಹೇಳಿ ಎಕ್ಸ್ಟ್ರಾ ಹೇರ್ಸ್ ಎಲ್ಲನೂ ಹೇಳಿದ್ದೆ. ಸೊ ಅಕ್ಕ ಎಷ್ಟು ಚೆನ್ನಾಗಿ ತೊಗೊಂಡು ಬಂದು ಮತ್ತು ಫೋಲ್ಡಿಂಗ್ ಎಲ್ಲ ಮಾಡಿ ಕೊಟ್ಟಿದ್ರು, ತುಂಬಾ ಖುಷಿಯಾಯಿತು. ಬಟ್ ಏನಪ್ಪ ಅಂತಂದರೆ ಈ ಸೀರೆನ ನಾನು ಗೃಹ ಪ್ರವೇಶಕ್ಕೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯ್ತು. ಸರಿ, ಇನ್ನೊಂದು ಸ್ಯಾರಿ ಗ್ರೀನ್ ಕಲರ್ ಈಗ ನೀವೆಲ್ಲ ನೋಡಿದ್ದೀರಲ್ಲ ಗೃಹ ಪ್ರವೇಶ ವೀಡಿಯೋ, ಸೊ ಆ ಸೀರೆನ ಹಾಕ್ಕೊಂಡು ಬಂದೆ. ಬಟ್ ಅಕ್ಕ ನೋಡ್ತಿದ್ರೆ ಐ ಆಮ್ ರಿಯಲಿ ಸಾರಿ, ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ಗೆ ಈ ಸ್ಯಾರಿ ಹಾಕ್ಕೋತೀನಿ. ಆ್ಯಂಡ್ ಈ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ.
ಆ್ಯಂಡ್ ಇದ್ರ ಬ್ಲೌಸು ಬಂದುಬಿಟ್ಟು ಸ್ವಲ್ಪ ಸಿಂಪಲ್ ಆಗಿದೆ. ನಂಗೆ ಯಾಕೋ ಸಿಂಪಲ್ ಆಗಿರೋದು ಬೇಡ ಅಂತ ಅನ್ನಿಸ್ತು. ಬಟ್ ನಾನು ಈ ಸೀರೆ ತೊಗೊಂಡಾಗ ನನಗೆ ಐಡಿಯಾನೂ ಇರಲಿಲ್ಲ ಇದು ಸಿಂಪಲ್ ಬ್ಲೌಸ್ ಸ್ಯಾರಿ ಅಂತ. ಬಟ್ ಇಟ್ಸ್ ಓಕೆ, ಕೆಲವೊಂದು ಸಾರಿ ಮಿಸ್ಟೇಕ್ಗಳು ಹಾಗೇ ಆಗುತ್ತೆ, ಮನುಷ್ಯ ಅಂದಮೇಲೆ ಮಿಸ್ಟೇಕ್ ಮಾಡದೇ ಇರ್ತೀವ ಹಾಗೇ. ಸೊ ಎಷ್ಟು ಚಂದ ನನಗೆ ಪ್ರಿಪ್ಲೀಟ್ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ನೀವಿಲ್ಲಿ. ಸೊ ಕಂಪ್ಲೀಟ್ ನನ್ನ ಫುಲ್ ಫೇಸ್, ಆಮೇಲೆ ವ್ಯಾಕ್ಸ್, ಆಮೇಲೆ ಬ್ಯಾಕ್ ಮಸಾಜು ಎಲ್ಲನೂ ಅವತ್ತಿನ ಡೇ ನನಗೆ ಕಂಪ್ಲೀಟ್ ಒಂಥರ ರಿಲ್ಯಾಕ್ಸಿಂಗ್ ಡೇ ಆಗಿತ್ತು. ಆ್ಯಂಡ್ ಇದು ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು ಸ್ಯಾಟರ್ಡೆ. ಸೊ ನಾನು ಹೋಗಿದ್ದಿದ್ದು ಫ್ರೈಡೇ. ಸೊ ಫ್ರೈಡೇ ಅಂತಂದರೆ ಇನ್ನು ನೆಕ್ಸ್ಟ್ ಪರ್ಯಂತಕ್ಕೆ ಸ್ಯಾಟರ್ಡೆ ರಜೆ ಇರುತ್ತೆ ಗೊತ್ತಿತ್ತು ನನಗೆ. ಅದಕ್ಕೇ ಫ್ರೈಡೇ ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ಹೇಳಿ ಫ್ರೈಡೇನ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದೆ. ಬಟ್ ಏನೂ ವ್ಲಾಗ್ ಮಾಡಲಿಲ್ಲ ನಾನು, ಬಿಕಾಸ್ ಈ ಹೊಸ ಫೋನ್ ಬೇರೆ ಅಲ್ವಾ, ಆಚೆ ತೆಗಿಯೋಕ್ಕೆ ಭಯ ಎಲ್ಲಿ ಕಳೆದೋಗ್ಬಿಡುತ್ತೋ ಅಂತ. ಅಂದರೆ ಹಂಗಾಗೋದು ಬೇಡ, ಬಟ್ ನಂಗೊಂಥರ ಬಸ್ಸಲ್ಲೆಲ್ಲ ಹೋಗಬೇಕಾದ್ರೆ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡೋದು ಅವೆಲ್ಲ ಸ್ವಲ್ಪ ಭಯನೇ ಗೈಸ್. ಸೊ ಅದಕ್ಕೇ ನಾನು ಫೋನೆಲ್ಲ ತೆಗೆದು ವಿಡಿಯೋ ಏನೂ ಶೂಟ್ ಮಾಡಿಲ್ಲ. ಆಮೇಲೆ ಈ ಹೇರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಸೇಮ್ ಟು ಸೇಮ್ ನನ್ನ ಹೇರ್ ಕಲರೇ ಇದೆ. ಆ್ಯಂಡ್ ಇದನ್ನು ಸ್ಟೈಲ್ ಮಾಡಿದಾಗ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಒಂದು ಹೇರೂ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಅದನ್ನು ಸ್ಟಿಚ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗ ನೋಡಿಬಿಟ್ಟು, ಮಮ್ಮಿ ನಾನು ಲೈಫಲ್ಲೇ ನಾನು ಈ ಥರದ್ದೆಲ್ಲ ನೋಡೇ ಇಲ್ವಲ್ಲ ಮಮ್ಮಿ, ಏನಕ್ಕೆ ಮಮ್ಮಿ ಇದು, ಥೂ ಯಾರು ಮಮ್ಮಿ ಇವಾಗ ಅವ್ನು ಬಿಸಾಕ್ಬಿಟ್ಟು ಓಡೋಗಿದ್ದು, ನಾನು ನಿಮ್ಗೆ ಅದಕ್ಕೆ ವೀಡಿಯೋ ಶೂಟ್ ಮಾಡಿದೆ. ಏನು ಮಮ್ಮಿ ಇದು, ಯಾರ್ಯಾರು ಹೇರೋ ಹಾಕ್ಕೋತೀಯ ನೀನು ಅಂತ ನಗ್ತಾ ಇದ್ದಾನೆ. ನನಗೆ ನಗಬೇಕಾ ಅಳಬೇಕಾ ಒಂದು ಸೆಕೆಂಡ್ ಗೊತ್ತೇ ಆಗಿಲ್ಲ ಗೈಸ್ ನನ್ನ ಮಗ ಅಂದಿದ್ದು. ಆ್ಯಂಡ್ ಇನ್ನೂ ನೆನ್ನೆ ಹೇರ್ ಕಟ್ಟು ಸಹ ಮಾಡಿಸಿದ್ದೆ. ಆ್ಯಂಡ್ ಹೇರ್ ಕಟ್ ಹೇಗಿದೆ ಅಂತ ಹೇಳಿ ನಾನು ಕೊನೆಯಲ್ಲಿ ಒಂದು ಫೋಟೋ ಆ್ಯಡ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಚೆನ್ನಾಗಾಗಿದೆ ಮಾತ್ರ ಹೇರ್ ಸ್ಟೈಲು. ಆ್ಯಂಡ್ ಈಗ ನಾನು ನೆನ್ನೆ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನೆನ್ನೆನೇ ತಲೆ ಸ್ನಾನ ಎಲ್ಲ ಮಾಡಿದ್ದೆ. ಆ್ಯಂಡ್ ಇವತ್ತು ತಲೆಗೆ ನಾನು ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನು ನಾಳೆ ಸಂಡೇ ಅಷ್ಟೊತ್ತಿಗೆ ನನಗೆ ಹೆಡ್ಏಕ್ ಬಂದುಬಿಡುತ್ತೆ. ತುಂಬ ಜನ ಎಣ್ಣೆ ಹಾಕ್ಕೊಳ್ಳೋಕ್ಕೇ ಭಯಪಡ್ತಾರೆ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಎಣ್ಣೆ ಹಾಕ್ಕೋಬೇಕು ಗೈಸ್ ತಲೆಗೆ. ನಾವು ತಲೆನ ಎಷ್ಟು ತಂಪಾಗಿಡ್ತೀವೋ ಅಷ್ಟು ನಮ್ಮ ಬಾಡಿ ತಂಪಾಗಿರುತ್ತೆ. ಆ್ಯಂಡ್ ನಾನಂತೂ ಯೂಶ್ವಲಿ ಕೊಬ್ಬರಿ ಎಣ್ಣೆ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಹೀಟೆಲ್ಲ ಜಾಸ್ತಿ ಆದಾಗ ಹರಳೆಣ್ಣೆನೂ ಸಹ ನಾನು ಹಾಕಿ ಮಸಾಜ್ ಮಾಡ್ಕೋತೀನಿ. ಬಟ್ ಇವತ್ತು ನಾನು ಕೊಬ್ಬರಿ ಎಣ್ಣೆಲೇ ಮಸಾಜ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ನಾಳೆ ಸ್ವಲ್ಪ ಫ್ರೆಶ್ ಆಗಿ ಕಾಣಬೇಕಲ್ಲ ಹೇರು. ಹಾಗಾಗಿ ಹೆಣ್ಮಕ್ಳಿಗೆ ನೋಡಿ ಒಂದಾ ಎರಡಾ ಕಷ್ಟಗಳು. ಯಾವುದಾದ್ರೂ ಫಂಕ್ಷನ್ ಬಂದರೆ ಯಾವ ಸೀರೆ ಉಡೋದು, ಯಾವ ಬಟ್ಟೆ ಹಾಕೋದು, ಆಮೇಲೆ ಯಾವ ಒಡವೆ ಹಾಕ್ಕೊಂಡು ಹೋಗಬೇಕು, ಗೋಲ್ಡ್ ಹಾಕ್ಕೊಂಡು ಹೋಗೋಣ ಇಲ್ಲ ಗೋಲ್ಡ್ ಕವರೇಜ್ ಜ್ಯುವೆಲ್ರಿ ಹಾಕ್ಕೊಂಡು ಹೋಗೋಣ, ಆಮೇಲೆ ಯಾವ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗೋಣ, ಯಾವ ವ್ಯಾನಿಟಿ ಬ್ಯಾಗ್ ಮ್ಯಾಚ್ ಆಗುತ್ತೆ, ಇದೇ ಟೆನ್ಷನಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಗೊತ್ತಾ. ನನ್ನೊಬ್ಳಿಗೇನೆ ಈಗ ಇಲ್ಲ ನಿಮಗೂ ಈ ಥರ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನು ಮಸಾಜ್ ಎಲ್ಲ ಮಾಡಬೇಕಾದ್ರೆ ಪಾಪ ಈ ವಿಡಿಯೋ ಮಾಡಿದ್ದು ಪಾಪ ನನ್ನ ಮಗನೇ, ಮಮ್ಮಿ ಸಕ್ಕದಾಗಿದೆ ಮಮ್ಮಿ ಹೇರ್ ಕಟ್ಟು ಅಂತ ಅದೇ ಹೇಳ್ತಾ ಇದ್ದ. ಆಮೇಲೆ ಆ ಎಕ್ಸ್ಟ್ರಾ ಹೇರನ್ನು ನಾನು ಸುಮ್ಮನೆ ಹಿಂಗೆ ಹಾಕಿ ತಲೆಗೆ ನಮ್ಮ ಯಜಮಾನ್ರಿಗೆ ಮತ್ತು ಪರ್ಯಂತಕ್ಕೆ ತೋರಿಸ್ತಾ ಇದ್ದೆ. ಆವಾಗ ಅವರಿಬ್ಬರೂ ಅದು ಎಷ್ಟು ನಗಿದ್ರು ಅಂತ ಅಂದರೆ ಲಿಟ್ರಲಿ ನಾನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಇನ್ನು ಸಾಯಂಕಾಲ ನಾನು ಎಣ್ಣೆ ಹಾಕಿದ್ನಲ್ಲ, ಸೊ ಇನ್ನು ಮೈಗೆನೆ ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ದೇವ್ರ ಮನೆ ಅಲಂಕಾರ ಮಾಡಿ ನನ್ನ ಕೈಲಾದಷ್ಟು ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಭಗವಂತ ಯಾವತ್ತೂ ನಮಗೆ ಆಡಂಬರವಾಗಿ ಪೂಜೆ ಮಾಡಿ ಅಥವಾ ತುಂಬ ಸ್ಟ್ರಾಂಗಾಗಿ ನೈವೇದ್ಯ ಎಲ್ಲ ಇಟ್ಟು ಮಾಡಿ ಅಂತ ಏನೂ ಹೇಳೋದಿಲ್ಲ. ಮನಸ್ಸಲ್ಲಿ ಭಕ್ತಿ ಇರಬೇಕು, ಮಾಡೋ ಪೂಜೆಯಲ್ಲಿ ಶ್ರದ್ಧೆ ಇದ್ದರೆ ಅಷ್ಟೇ ಸಾಕು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಯಾರೋ ಹೇಳ್ತಾ ಇದ್ರು, ರಾಯರ ಬಗ್ಗೆ ನಿಮ್ಮ ಭಕ್ತಿ ನಿಮ್ಮದು, ಅದನ್ನು ಎಲ್ಲರ ಮೇಲೆ ಬಲವಂತ ಮಾಡಬೇಡಿ ಅಂತ. ಖಂಡಿತವಾಗ್ಲೂ ಅವರಿಗೊಂದು ಸಪ್ರೇಟ್ ವಿಡಿಯೋನ ನಾನು ಹಾಕಲೇಬೇಕು. ರಾಯರ ಬಗ್ಗೆ ನಾವು ಯಾರಿಗೂ ಪ್ರೆಷರ್ ಕೊಡ್ತಾ ಇಲ್ಲ, ಒಳ್ಳೆಯದಾಗಲಿ ಜೀವನದಲ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಅದನ್ನು ಹೀಗೆಲ್ಲ ಅರ್ಥ ಮಾಡ್ಕೋತೀರಾ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಒಂದು ವಿಡಿಯೋ ಅವಶ್ಯಕತೆ ಇದೆ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ಅದೇ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನು ರಾತ್ರಿ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ, ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊಪ್ಪಿನ ಪಲ್ಯ, ಚಪಾತಿ, ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಸೂಪರಾಗಿರುತ್ತೆ ಅಲ್ವಾ. ಈ ರೀತಿ ನನ್ನ ಸ್ಯಾಟರ್ಡೆ ಅನ್ನೋದು ಕಂಪ್ಲೀಟ್ ಆಯಿತು. ಆ್ಯಂಡ್ ಹೇರ್ ಸ್ಟೈಲ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಇದೇ ಫೋಟೋ, ಅದು ಎಷ್ಟು ಸಕ್ಕದಾಗಿದೆ ಅಲ್ಲ. ಆ್ಯಂಡ್ ಇನ್ನು ಪನ್ನೀರ್ ಪಾಲಕ್ ಫ್ರೈಡ್ ರೈಸ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಮಕ್ಕಳಿಗೆ ತುಂಬಾ ಒಳ್ಳೆಯದು.
ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಸ್ಯಾರಿ ಪ್ಲೇಟಿಂಗು ಹೇಗಿತ್ತು ಅಂತ ಹೇಳಿನೂ ಸಹ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ, ಆದಷ್ಟು ಬೇಗ ಈ ಹೇರ್ ಸ್ಟೈಲ್ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇಟ್ಸ್ ಅ ರಿಕ್ವೆಸ್ಟ್. ನೀವು ಒಂದು ಕಮೆಂಟ್ ಮಾಡಿದ್ರೆ ತುಂಬಾ ಮೋಟಿವೇಟ್ ಆಗುತ್ತೆ, ನನಗೂ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ, ವಂಡರ್ಫುಲ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಪ್ಲಸ್ ಮಾಡ್ತಾ ಇರಿ. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.